54ನೇ ಕೀರ್ತನೆ ವಚನ 1 ದೇವರೇ, ನಿನ್ನ ನಾಮ ಮಹತ್ಯನಿಂದ ನನ್ನನ್ನು ರಕ್ಷಿಸು ಅನ್ನುತ್ತಾನೆ. ಯಾಕೆಂದರೆ ಆಪತ್ತಿನಲ್ಲಿದ್ದಾನೆ. ಆಪತ್ತಿನಲ್ಲಿರುವುದರಿಂದ ಏನನ್ನು ಕೋರುತ್ತಿದ್ದಾನೆ? ನನ್ನನ್ನು ರಕ್ಷಿಸು ದೇವರೇ, ನನ್ನ ಪ್ರಾಣವನ್ನು ಕಾಪಾಡು ದೇವರೇ ಎಂದು ಬೇಡಿಕೊಳ್ತಿದ್ದಾನೆ. 2ನೇದು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ದಾವೀದನು ಹೇಳ್ತಿದ್ದಾನೆ, ನನಗೆ ಅನ್ಯಾಯ ಜರುಗುತ್ತಿದೆ. ಯಾವುದು ಆ ಅನ್ಯಾಯ? ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮಾತುಗಳಿಗೆ ಕಿವಿಗೊಡು. ಪ್ರಾರ್ಥನೆ ಮಾಡುತ್ತಾನೆ, ನನ್ನನ್ನು ಕಾಪಾಡು ದೇವರೇ, ಆಪತ್ತಿನಲ್ಲಿದ್ದೇನೆ, ಅಪಾಯದಲ್ಲಿದ್ದೇನೆ, ಪ್ರಾಣ ಹೋಗುವ ಪರಿಸ್ಥಿತಿ ನನಗೆ ಬಂದಿದೆ, ನನ್ನನ್ನು ಕಾಪಾಡು. 2ನೇದು, ನನಗೆ ಅನ್ಯಾಯ ಜರುಗುತ್ತಿದೆ. ಇಂತಹ ಪರಿಸ್ಥಿತಿ ನಾನು ಹಾದು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ನನ್ನ ಪ್ರಾಣಕ್ಕೆ ಹಾನಿ ಉಂಟಾಗಬೇಕಾದಂತಹ ಕೆಲಸ ನಾನೇನು ಮಾಡಲಿಲ್ಲ. ಅನ್ಯಾಯವಾಗಿ ನನ್ನ ವಿರುದ್ಧ ಬರ್ತಿದ್ದಾರೆ, ಅನ್ಯಾಯವಾಗಿ ನನ್ನನ್ನು ನಿಂದಿಸ್ತಿದ್ದಾರೆ, ಅನ್ಯಾಯದಿಂದ ನನ್ನನ್ನು ಬಾಧಿಸ್ತಿದ್ದಾರೆ, ಅನ್ಯಾಯದಿಂದ ನನ್ನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸ್ತಿದ್ದಾರೆ. ಅನ್ಯಾಯ ಜರುಗುತ್ತಾ ಇದೆ, ನನ್ನ ಪ್ರಾಣಕ್ಕೆ ಅನ್ಯಾಯ ಜರುಗುತ್ತಿದೆ ಅನ್ನುತ್ತಾನೆ. ಅರ್ಥ ಮಾಡಿಕೊಳ್ಳಿ, ಅವನ ಪ್ರಾಣ ಅಪಾಯದಲ್ಲಿತ್ತು, ಅವನಿಗೆ ಅನ್ಯಾಯ ಜರುಗುತ್ತಾ ಇತ್ತು. ಆಗ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಆ ನಂತರ 3ನೇ ವಚನ, ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಅದು ಸಮಸ್ಯೆ. ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ. ಅನ್ಯರು ನನ್ನ ವಿರುದ್ಧವಾಗಿ ಎದ್ದಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ. ಅವನ ಪ್ರಾಣ ಅಪಾಯಕ್ಕೊಳಗಾಗಿತ್ತು, ಇದು ಸಮಸ್ಯೆ. ಆ ದಿನ ದಾವೀದನ ಪ್ರಾಣವು ಪ್ರಮಾದಕ್ಕೊಳಗಾಯಿತು. ದುರ್ಮಾರ್ಗಿಗಳು ಒಂದೇ ಸಮನೆ ದಾವೀದನ ವಿರುದ್ಧ ಎದ್ದೇಳ್ತಾರೆ. ಅವರಿಗಿರುವ ಆಲೋಚನೆ ಒಂದೇ, ಹೇಗಾದರೂ ಮಾಡಿ ದಾವೀದನನ್ನು ಕೊಂದುಹಾಕಬೇಕು. ಅದಕ್ಕೆ ಹೇಳ್ತಾನೆ, ನಾನು ಏನ್ ತಪ್ಪು ಮಾಡಿದ್ದೇನೆಂದು, ಯಾರಿಗೆ ನಾನು ಯಾವ ಅನ್ಯಾಯ ಮಾಡಿದ್ದೇನೆಂದು ನನ್ನ ವಿರುದ್ಧ ಈ ರೀತಿಯಾಗಿ ಎದ್ದೇಳ್ತಿದ್ದಾರೆ. ಹೀಗೆ ದಾವೀದನು ದೇವರಿಗೆ ಹೇಳುತ್ತಿದ್ದಾನೆ. ಜಾಗ್ರತೆಯಿಂದ ಅರ್ಥ ಮಾಡಿಕೊಳ್ಳಿ. ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾನೆ, ನನ್ನ ಪ್ರಾಣವನ್ನು ರಕ್ಷಿಸು, ನನ್ನ ನ್ಯಾಯವನ್ನು ಸ್ಥಾಪಿಸು. ಯಾಕೆಂದರೆ ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ನನ್ನ ಪ್ರಾಣವನ್ನೇ ತೆಗೆಯಬೇಕೆಂದು ಬಲಿಷ್ಠರು ನನ್ನ ವಿರುದ್ಧ ಬರ್ತಿದ್ದಾರೆ. ನೋಡಿ, ಪ್ರಾರ್ಥನೆ ಹೀಗೆ ಆರಂಭವಾಯಿತು. ಅರ್ಥವಾಯ್ತಾ ಪ್ರೇರೆ? ಪ್ರಾರ್ಥನೆ ಹೀಗೆ ಆರಂಭವಾಯಿತು. ಹೇಗೆ ಆರಂಭವಾಯಿತೆಂದು ನೋಡಿದೆವು. 2ನೇದು, ಪ್ರಾರ್ಥನೆ ಹೀಗೆ ದಿಕ್ಕು ಬದಲಾಯಿತು. ಹೇಗೆ ದಿಕ್ಕು ಬದಲಾಯಿತು ನೋಡೋಣ ಬನ್ನಿ. 4ನೇ ವಚನ, ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವನು. ನನ್ನ ಶತ್ರುಗಳು ಮಾಡುವ ಕೇಡು ಆತನೇ ಅದನ್ನು ಅವರ ಮೇಲೆ ಬರಮಾಡುವನು. ನಿನ್ನ ಸತ್ಯದಿಂದ ಅವರನ್ನು ಸಂಹರಿಸಿ ಬಿಡು. ನಾನು ನಿನಗೆ ಉಚಿತವಾಗಿ ಬಲಿಯನ್ನು ಅರ್ಪಿಸುವೆನೋ ಅನ್ನುತ್ತಾನೆ. ಇಲ್ಲಿ ಹೇಳ್ತಾನೆ, ನನಗೇನೋ ಕೇಡ್ ಮಾಡಬೇಕೆಂದು ನನ್ನ ವಿರುದ್ಧ ಶತ್ರುಗಳು ಬರ್ತಿದ್ದಾರೆ, ಆದರೆ ನಾನು ಮಾಡುತ್ತಿರುವ ಪ್ರಾರ್ಥನೆಯಿಂದ ಅದರ ದಿಕ್ಕು ಬದಲಾಗುವಂಥದ್ದಾಗಿದೆ. ಹೇಗೆ ದಿಕ್ಕು ಬದಲಾಗುವಂಥದ್ದಾಗಿದೆ? ಯಾರೆಲ್ಲ ನನ್ನ ವಿರುದ್ಧ ಬರುತ್ತಾ ಇದ್ದಾರೋ ಅವರ ಮೇಲೆಯೇ ಯಾರೋ ಒಬ್ಬಾತನು ಬರಲಿಕ್ಕಿದ್ದಾನೆ. ಇದು ದಾವೀದನ ಪ್ರಾರ್ಥನೆ ಸಾರಾಂಶವಾಗಿದೆ. ಅವನು ಮಾಡಿದ ಪ್ರಾರ್ಥನೆ ದಿಕ್ಕು ಬದಲಾಯಿಸಿತು ಪ್ರಿಯರೇ. ಯಾರನ್ನು? ಸಮಸ್ಯೆಯನ್ನು, ಅಪಾಯವನ್ನು. ಅವನ ಮೇಲೆ ಬರಲಿಕ್ಕಿರುವ ಅಪಾಯವನ್ನು ದೇವರೇನ್ ಮಾಡಿದ್ರು? ದಿಕ್ಕು ಬದಲಾಯಿಸಿದ್ರು. ಯಾರ ಮೇಲೆ? ವಿರುದ್ಧ ಬರುವವನ ವಿಷಯದಲ್ಲಿಯೇ. ಏನ್ ಜರುಗಿತು? 6ನೇ ವಚನ ನೋಡಿ, ಯೆಹೋವನೇ ನಿನ್ನ ನಾಮ ಉತ್ತಮೋತ್ತಮವಾಗಿದೆ, ಅದಕ್ಕೆ ನಾನು ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತೇನೆ ಅನ್ನುತ್ತಾನೆ. ಏನ್ ಮಾಡ್ತಿದ್ದಾನೀಗ? ದೇವರನ್ನು ಸ್ತುತಿಸ್ತಿದ್ದಾನೆ. ಯಾವಾಗ ನಾವು ದೇವರನ್ನು ಸ್ತುತಿಸ್ತೇವೆ? ದೇವರು ನಮಗೆ ಜಯ ಕೊಟ್ಟಾಗ, ದೇವರು ನಮ್ಮನ್ನು ಬದಲಾಯಿಸುವಾಗ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟಾಗ ನಾವು ದೇವರನ್ನು ಸ್ತುತಿಸ್ತೇವೆ. ನನ್ನ ಪ್ರಾಣ ಪ್ರಮಾದದಲ್ಲಿದೆ ಅನ್ನುತ್ತಾನೆ, ನನ್ನನ್ನು ರಕ್ಷಿಸು ಅನ್ನುತ್ತಾನೆ, ನನ್ನ ನ್ಯಾಯ ಸ್ಥಾಪಿಸು ಅನ್ನುತ್ತಾನೆ. ನಂತರ ಹೇಳ್ತಾನೆ, ನನ್ನ ದೇವರು ನನಗೆ ವಿರುದ್ಧವಾಗಿ ಎದ್ದೇಳುವವರ ವಿರುದ್ಧವೇ ಕೆಲವರನ್ನು ಎದ್ದೇಳಿಸುತ್ತಾರೆ ಎಂದು ಹೇಳುತ್ತಾ, ನನ್ನ ಮೇಲೆ ಬರುವ ಆಪತ್ತು ದೇವರು ಅದರ ದಿಕ್ಕನ್ನು ಅವರ ಕಡೆಗೆ ತಿರುಗಿಸುತ್ತಾರೆ ಎಂದು ನಂಬಿದ. ಈಗ ಮನಪೂರ್ವಕವಾಗಿ ದೇವರನ್ನು ಸ್ತುತಿಸ್ತಾನೆ. ಸಹೋದರ ಸಹೋದರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ನೀವು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾರೆ ಎಂದು ನೀವು ನಂಬಿ, ಉತ್ತರ ಕೊಡುತ್ತಾರೆ ಎಂದು ನಂಬಿ ಏನ್ ಮಾಡಬೇಕು? ಆತನನ್ನು
ನಾವು ಸ್ತುತಿಸಬೇಕು. ನೀವು ಕಷ್ಟ ಹಾದು ಹೋಗ್ತಿದ್ದೀರಾ, ಆ ಕಷ್ಟಕ್ಕೆ ದೇವರು ಶೀಘ್ರವೇ ಉತ್ತರ ಕೊಡುವವರಾಗಿದ್ದಾರೆ ಎಂದು ನಂಬಿ ಏನ್ ಮಾಡಬೇಕು? ಹಾಗೆ ನಂಬಿ ಏನ್ ಮಾಡಬೇಕು? ಸ್ತುತಿಸಬೇಕು. ಹನ್ನ ದೇವರ ಆಲಯಕ್ಕೆ ಬಂದು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ತಾಳೆ. ಯಾವುದು ಆಕೆ ಕಷ್ಟ ಹೇಳಿ? ಬಂಜೆಯಾಗಿದ್ದಳು. ಮಕ್ಕಳಿಲ್ಲದೆ ಬಳಲುತ್ತಿರುವಾಗ ಬಂಜೆ ಎಂಬ ಮುದ್ರೆ ಸಹಿಸಲಾರದೆ, ಕುಟುಂಬದಲ್ಲಿರುವಂತಹ ಮನನೋಯಿಸುವ ಮಾತುಗಳು, ಚುಚ್ಚಿ ಚುಚ್ಚಿ ಆಡುವ ಮಾತುಗಳನ್ನು ಕೇಳಿ ತಾಳಲಾರದೆ ಆಕೆ ದೇವರ ಆಲಯಕ್ಕೆ ಬಂದು ಅಳುತ್ತಾಳೆ, ಕಣ್ಣೀರು ಸುರಿಸುತ್ತಾಳೆ. ಆಗ ಏಲಿ ಎನ್ನುವಂತಹ ಯಾಜಕನು, ಅಮ್ಮ, ನೀನು ಮಾಡಿದಂತಹ ಪ್ರಾರ್ಥನೆ ದೇವರು ಲಾಲಿಸಿ ನಿನಗೆ ಪ್ರತಿಫಲ ಕೊಡಲಿ, ಧೈರ್ಯದಿಂದ ಹೋಗು ಎಂದು ವಾಗ್ದಾನಪೂರ್ವಕವಾಗಿ ಪ್ರವಾದಾತ್ಮಕವಾಗಿ ಆ ಯಾಜಕನು ಆಕೆಗೆ ಆ ಮಾತನ್ನು ಹೇಳಿದಾಗ ಆಕೆ ನಂಬುತ್ತಾಳೆ. ಮೊದಲನೇ ಸಮುವೇಲನ ಪುಸ್ತಕ 1ನೇ ಅಧ್ಯಾಯ ವಚನ 10ರಿಂದ. ಬಹು ದುಃಖಕ್ರಾಂತಳಾಗಿ, ಏನಂತೆ? ಬಹು ದುಃಖಕ್ರಾಂತಳಾಗಿ ಬಂದು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಹಳವಾಗಿ ಅಳುತ್ತಾ ಇದ್ದಳು. ಹನ್ನಳು ದೇವರ ಸನ್ನಿಧಿಯಲ್ಲಿ ಬಹಳ ದುಃಖಕ್ರಾಂತಳಾಗಿ ಬಹಳವಾಗಿ ಅತ್ತಳು. ಪ್ರಿಯರೇ, 17ನೇ ವಚನ. ಅದನ್ನು ಕಂಡಂತಹ ಯಾಜಕನಾದ ಏಲಿ ಹೇಳುತ್ತಾನೆ, ಆಗ ಏಲಿಯು ಆಕೆಗೆ, ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡಿರುವ ಮನವಿಯನ್ನು ಆತನು ನಿನಗಾಗಿ ನೆರವೇರಿಸಲಿ ಎಂದು ಆಕೆಗೆ ಹೇಳುತ್ತಾನೆ. ಒಂದು ಮರವನ್ನು ಕಡಿಯಬೇಕೆಂದು ಪ್ರಯತ್ನಿಸುವಂಥವನು 1 ದಿನದ ಪ್ರಯತ್ನ ಸಫಲಗೊಳ್ಳುವುದಿಲ್ಲ. 2ನೇ ದಿನ ಪ್ರಯತ್ನಿಸ್ತಾನೆ. 2ನೇ ದಿನದಲ್ಲಿ ಕೂಡ ಮರ ಕೆಳಗೆ ಬೀಳೋದಿಲ್ಲ. 3ನೇ ದಿನ ಪ್ರಯತ್ನಿಸ್ತಾನೆ. 4ನೇ ದಿವಸ ಕಡಿಯುತ್ತಾನೆ. 5ನೇ ದಿವಸ ಕಡಿಯುತ್ತಾನೆ. 6ನೇ ದಿವಸ ಕಡಿಯುತ್ತಾನೆ. ಆದರೆ ದಯವಿಟ್ಟು ಗಮನಿಸಿ, ಹಾಗೆ ಕಡಿಯುತ್ತಾ 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 ಇರುವಾಗ ಯಾವಾಗ ಮರ ಕೆಳಗೆ ಬೀಳುತ್ತೆ ಹೇಳಿ? ಆ ಕೊನೆ ಏಟಿಗೆ ಅದು ಕೆಳಗೆ ಬೀಳುತ್ತೆ. ಆ ಕೊನೆ ಏಟು ಹೊಡೆಯದೆ ಮನೆ ಬರುವುದಾದ್ರೆ ಆ ಮರ ಹಾಗೆ ನಿಂತ್ಕೊಳ್ಳುತ್ತೆ. ಸೊ ಆಗ ನೀವು ಅಂದ್ಕೊಳ್ಬಹುದು, ಎಷ್ಟೋ ದಿನಗಳಿಂದ ಈ ಮರ ಕಡಿಯುತ್ತಿದ್ದೇನೆ, ಈ ಮರ ಕೆಳಗೆ ಉರುಳಿಸಬೇಕೆಂದು ಪ್ರಯತ್ನಿಸ್ತಿದ್ದೇನೆ, ಆದರೆ ನನ್ನಿಂದ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಬಿಟ್ಟು ಹೋಗ್ಲಿಕ್ಕಾಗುತ್ತಾ? ಹೋಗ್ತೀರಾ? ಹೋಗೋದಿಲ್ಲ. ಏನ್ ಮಾಡ್ತೀರಿ? ನಿಮಗೊಂದು ನಂಬಿಕೆ ಇರುತ್ತೆ. ಏನದು? ಕಟ್ಟ ಕಡೆಯ ಏಟು ಹಾಕಿ ಆ ಮರ ಕೆಳಗೆ ಬೀಳುವವರೆಗೂ ನೀವೇನ್ ಮಾಡ್ತೀರಿ? ನಿಮ್ಮ ಪ್ರಯತ್ನ ಮುಂದುವರಿಸುತ್ತೀರಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮಗೆ ಉತ್ತರ ಕೊಡುವವರೆಗೂ ನೀವೇನ್ ಮಾಡಬೇಕು? ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನಿಮ್ಮ ಪ್ರಾರ್ಥನೆ ನೀವು ಮಾಡಬೇಕು. 1 ವೀಕಿನಿಂದ ಬೀಳಲಿಲ್ಲ, ಆದರೆ ಮರುದಿವಸ ಬಂದು 1 ಏಟ್ ಹಾಕಿದ ಕೂಡಲೇ ಆ ಮರ ಕೆಳಗೆ ಬೀಳುತ್ತೆ. ಆ ರೀತಿ 1 ಏಟಿಗೆ ಆ ಮರ ಕೆಳಗೆ ಬೀಳಲು ಕಾರಣ ಗೊತ್ತಾ? ಅದಕ್ಕಿಂತ ಮುಂಚೆ ಹೊಡೆದಿರುವ 1000 ಏಟುಗಳಿಂದಲೇ ಆ ದಿನ ಮರ ಕೆಳಗೆ ಬಿತ್ತು. ಹಾಗೆಯೇ 999 ಪ್ರಾರ್ಥನೆ ನೀವು ಮಾಡಿದ್ದೀರಿ, ಆದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ 1000ದ ಪ್ರಾರ್ಥನೆಯಾಗಿದೆ. ಅದನ್ನು ಮಾತ್ರ ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಹೇಳ್ತಿದ್ದೇನೆ. ನಮ್ಮ ಜೀವಿತದಲ್ಲಿ ಬಹಳ ಜನರು ಜಯಕ್ಕೆ ಬಹಳ ಹತ್ತಿರ ಬಂದು ಅದನ್ನು ಹೊಂದಲಾರದವರು ಬಹಳ ಜನ ಇದ್ದಾರೆ. ನಾಳೆ ದೇವರು ಉತ್ತರಿಸಲಿಕ್ಕಿದ್ದಾರೆ ಎಂದು ಗೊತ್ತಾಗಲಾರದೆ ಶನಿವಾರದವರೆಗೂ ಪ್ರಾರ್ಥನೆ ಮಾಡಿ ನಿಲ್ಲಿಸಿದವರು ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಭಾನುವಾರ ದೇವರು ಉತ್ತರ ಕೊಡ್ಲಿಕ್ಕಿದ್ದಾರೆ. ಏನು ಉತ್ತರ ಕೊಡ್ತಾರೆ ಬಿಡು, ಇನ್ಯಾಕೆ ಸಭೆಗೆ ನಾನು ಹೋಗಬೇಕು, ಇನ್ನೇನು ನಾನು ಪ್ರಾರ್ಥನೆ ಮಾಡಬೇಕು, ಇಷ್ಟು ದಿನಗಳಿಂದ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಇವಾಗ ಉತ್ತರ ಏನಾದರೂ ದೇವ್ರು ಕೊಡ್ತಾರಾ ಎಂದು ಹೀಗೆ ಯೋಚಿಸಿ ಉತ್ತರ ಸಿಗುವ ದಿನದಲ್ಲಿ ಕಾಣಿಸಿಕೊಳ್ಳಲಾರದಂಥವರು ಬಹಳ ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ, ಬೈಬಲ್ ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರೆಂದು. ಯಾಕೆ ಆ ಮಾತು ದೇವರು ಹೇಳಿದ್ದಾರೆ ಗೊತ್ತಾ? ಬೇಸರ ಬರುತ್ತದೆ ಅದಕ್ಕಾಗಿ, ಬೇಸರವಾಗುತ್ತದೆ ಅದಕ್ಕಾಗಿ. ಯಾಕೆ ಬೇಸರ ಆಗುತ್ತೆ ಗೊತ್ತಾ? ನೀವು ಅಂದ್ಕೊಂಡದ್ದು ಜರಗದೇ ಇರುವುದರಿಂದ. ನೀವು ಆಶಿಸಿದ್ದನ್ನು ಹೊಂದಿಕೊಳ್ಳಲಿಕ್ಕಾಗೋದಿಲ್ಲ. ನೀವು ಬೇಡಿಕೊಂಡದ್ದನ್ನು ನೀವು ಬೇಡಿಕೊಂಡ ಸಮಯದಲ್ಲಿ ದೇವರು ಕೊಡೋದಿಲ್ಲ ಅಂತ ನೀವು ಅಂದ್ಕೊಳ್ತೀರಿ. ಅದಕ್ಕೆ ಬೇಸರವಾಗುತ್ತೀರಿ, ಕೋಪಗೊಳ್ಳುತ್ತೀರಿ. ಆದರೆ ಬೈಬಲ್ ಹೇಳುತ್ತೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರೆಂದು. ಈ ದಿನ ನಾವು ಕೂಡ ಮಾಡಬೇಕಾದದ್ದು ಅದೇ. ಎಷ್ಟೋ ಪ್ರಾರ್ಥನೆ ಮಾಡಿದ್ದೀರಿ, ಎಷ್ಟೋ ಕಾಲದಿಂದ ಪ್ರಾರ್ಥನೆ ಮಾಡಿದ್ದೀರಿ. ಇನ್ಮೇಲೆ ಯಾಕೆ ಬೇಕು ಈ ಪ್ರಾರ್ಥನೆ ಎಂದು ಯಾವತ್ತೂ ಅಂದುಕೊಳ್ಳಬೇಡಿ. ಯಾಕೆಂದರೆ ಆ ಪ್ರಾರ್ಥನೆಯ ಮೂಲಕವೇ ದೇವರು ಶ್ರೇಷ್ಠವಾದ ಉತ್ತರ, ಜಯವನ್ನು ಕೊಡುವವರಾಗಿದ್ದಾರೇನೋ ಎಂದು ಮರೆಯಬೇಡಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಹನ್ನ ಆಗಲೇ ಬಹಳ ಕಾಲದಿಂದ ಪ್ರಾರ್ಥಿಸ್ತಾಳೆ, ಉತ್ತರ ಬರಲ್ಲ. ಆ ದಿನವೂ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸ್ತಾಳೆ. ಆಗ ಭಕ್ತನು ಬಂದು ಹೇಳ್ತಾನೆ, ಇಲ್ಲವೇ ಯಾಜಕನು ಹೇಳುತ್ತಾನೆ, ಹನ್ನ, ನೀನು ಮಾಡಿದ ಪ್ರಾರ್ಥನೆ ಓದುತ್ತೇನೆ ನೋಡಿ.
17ನೇ ವಚನ. ಆಗ ಏಲಿಯು, ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡಿರುವ ಮನವಿ ಆತನು ನಿನಗೆ ನೆರವೇರಿಸಲಿ ಎಂದು ಆಕೆಗೆ ಹೇಳಿದನು. ಆಕೆ ನಂಬಿದಳು ಪ್ರಿಯರೇ. ಏನ್ ಮಾಡಿದಳು? ನಂಬಿದಳು. ಈ ದಿನ ಈ ದೀನ ಸೇವಕನಾಗಿ ಹೇಳ್ತಿದ್ದೇನೆ, ಈ ದಿನ ನೀವು ಮಾಡುವಂತಹ ಪ್ರಾರ್ಥನೆ ದೇವರು ಲಾಲಿಸಿ ಉತ್ತರ ಕೊಡುವಂಥವರಾಗಿದ್ದಾರೆ. ನೀವು ಚಪ್ಪಾಳೆ ಹೊಡೆದು ನಂಬುವವರಾಗಿರಬಾರದು. ಕ್ರಿಯೆಯ ಮೂಲಕ ಅದನ್ನು ತೋರ್ಪಡಿಸಿ. ಯಾವಾಗ ಆಕೆ ನಂಬುತ್ತಾಳೋ ಏನ್ ಮಾಡಿದಳೆಂದು ನೋಡೋಣ ಬನ್ನಿ. 18ನೇ ವಚನ. ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ, ತರುವಾಯ ಹನ್ನಳು ತನ್ನ ದಾರಿಯಲ್ಲಿ ಹೊರಟು ಹೋಗಿ ಊಟ ಮಾಡಿದಳು. ಅಂದ್ರೆ ಅರ್ಥ ಗೊತ್ತಾ? ಅಲ್ಲಿಯವರೆಗೂ ಸರಿಯಾಗಿ ಊಟ ಕೂಡ ಮಾಡ್ತಿರ್ಲಿಲ್ಲ ಪಾಪ. ಆಕೆಗಿರುವ ವೇದನೆ ನಿಮಿತ್ತ, ಆವೇದನೆ ನಿಮಿತ್ತ, ದುಃಖದ ನಿಮಿತ್ತ ಸರಿಯಾಗಿ ಊಟ ಕೂಡ ಮಾಡ್ತಿರ್ಲಿಲ್ಲ. ಆದರೆ ಯಾವಾಗ ನನ್ನ ದೇವರು ನನಗೆ ಉತ್ತರ ಕೊಡ್ಲಿಕ್ಕಿದ್ದಾರೆಂದು ನಂಬುತ್ತಾಳು. ಯಾವುದು ಆ ಉತ್ತರ? ಗರ್ಭಫಲ. ಗಮನ ಕೊಟ್ಟು ಕೇಳಿ. ಗರ್ಭ ಧರಿಸಬೇಕಾದ ಸ್ತ್ರೀ ಮೊದಲು ಯಾವ ವಿಷಯದಲ್ಲಿ ಎಚ್ಚರ ವಹಿಸಬೇಕು ನೀವೇ ಹೇಳಿ? ಆರೋಗ್ಯದ ವಿಷಯದಲ್ಲಿ. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಆಹಾರ ತಿನ್ನಬೇಕು, ಪೌಷ್ಟಿಕ ಆಹಾರ ತಿನ್ನಬೇಕು. ಆಕೆ ನಂಬಿದಳು ಪ್ರಿಯರೇ, ದೇವರು ನನಗೊಬ್ಬ ಮಗನನ್ನು ಕೊಡ್ತಾರೆಂದು. ಆ ಮಗನಿಗೆ ತಾಯಿಯಾಗಿ ಒಳ್ಳೆ ಆರೋಗ್ಯ ನಾನು ಹೊಂದಿಕೊಂಡಿರಬೇಕು. ಮೊದಲನೇದಾಗಿ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸುತ್ತಾಳೆ. ಎರಡನೇದು, ಅಂದಿನಿಂದ ದುಃಖ ಮುಖವುಳ್ಳವಳಾಗಿರುವುದನ್ನು ಬಿಡುತ್ತಾಳೆ. ಇನ್ಮೇಲೆ ಅಳುವುದನ್ನು ನಿಲ್ಲಿಸುತ್ತಾಳೆ. ಗರ್ಭ ಧರಿಸಿದಂತಹ ಸ್ತ್ರೀ ದುಃಖಪಡುವುದು ಒಳ್ಳೆಯದಲ್ಲ. ಪ್ರಿಯ ಸಹೋದರರೇ, ನಿಮ್ಮಲ್ಲಿ ಎಷ್ಟು ಜನ ಗಂಡಂದಿರಿದ್ದೀರಿ? ಕೈ ತೋರಿಸ್ತೀರಾ? ರೈಟ್. ಅತ್ತೆಯಂದಿಯರು ಎಷ್ಟು ಜನ ಇದ್ದೀರಿ? ಕೈ ತೋರಿಸ್ತೀರಾ? ಏನ್ ಪರವಾಗಿಲ್ಲ, ಕೈ ತೋರಿಸಿ. ಬಹಳ ಜನ ಕೈ ಎತ್ತಿದ್ದೀರಿ. ಈಗ ಅತ್ತೆಯಂದಿರೇ, ಗಂಡಂದಿರೇ, ಈಗ ಕೇಳಿ. ಗರ್ಭ ಧರಿಸಿರುವ ಸ್ತ್ರೀಯ ಮೇಲೆ ಕತ್ತಿಯನ್ನು ಎಸೆಯಬೇಡಿ. ಮಾತಿನಿಂದ ಬಾಧೆಪಡಿಸಬೇಡಿ, ಕ್ರಿಯೆಗಳಿಂದ ಬಾಧೆಪಡಿಸಬೇಡಿ. ಗರ್ಭ ಧರಿಸಿದಾಗ ಆಕೆ ಶರೀರದಲ್ಲಿ ಬರುವ ಬದಲಾವಣೆಗಳಿಂದ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಅನೇಕ ಭಯಭೀತಿಯನ್ನು ಸಾಧಾರಣವಾಗಿ ಆ ಸ್ತ್ರೀ ಹಾದು ಹೋಗ್ತಾಳೆ. ಒಂದು ಕಡೆ ಮಾನಸಿಕವಾಗಿ ಆಕೆಯೊಳಗೆ ಭಯಭೀತಿ ಇರುವಾಗ ಗಂಡನಾಗಿ ನೀವು, ಅತ್ತೆಯಾಗಿ ನೀವು ಆಕೆಗೆ ಇಷ್ಟ ಬಂದ ರೀತಿಯಲ್ಲಿ ಮಾತಿನಿಂದಲೂ ಕ್ರಿಯೆಗಳಿಂದಲೂ ಬಾಧೆಪಡಿಸಿದ್ದೀರಿ ಅಂದ್ಕೊಳ್ಳಿ. ಅದು ಮಕ್ಕಳಿಗೆ ಕ್ಷೇಮವಲ್ಲ ಎಂಬ ವಿಷಯ ಮರೆಯಬೇಡಿ. ನನ್ನ ಹೆಂಡತಿಗೆ ಹಸಿ ಮೊಟ್ಟೆ ಕುಡಿಯುವುದು ಇಷ್ಟ ಇರಲ್ಲ. ಆಗ ಆಕೆ ಪ್ರೆಗ್ನೆಂಟ್ ಆಗಿದ್ದಳು. ಯಾರೋ ಒಬ್ರು ಹೇಳಿದ್ರು, ಪ್ರೆಗ್ನೆಂಟ್ ಆಗಿರುವಾಗ ಎಗ್ಸ್ ಕೊಟ್ರೆ ಒಳ್ಳೆಯದು, ಮಕ್ಕಳಿಗೆ ಕೂದಲು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನ್ನ ಹೆಂಡತಿಗೆ ಹಸಿ ಮೊಟ್ಟೆ ಕೊಟ್ರೆ ಆಕೆಯೇನೋ ಕುಡಿಯೋದಿಲ್ಲ. ಹಸಿ ಮೊಟ್ಟೆ ಅಂತೂ ಇಷ್ಟವೇ ಇಲ್ಲ. ಬಲವಂತ ಮಾಡೋದು ಬೇಡ ಅಂದುಕೊಂಡು ಆಕೆಗೆ ಯಾವತ್ತೂ ಕೂಡ ಹಸಿ ಮೊಟ್ಟೆ ಕೊಡ್ತಾ ಇರಲಿಲ್ಲ. ಮತ್ತೆ ಮಕ್ಕಳು ಕೂದಲು ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡಬೇಕು? ಪ್ರತಿದಿನ ಬೆಳಗ್ಗೆ ಒಂದು ಒಳ್ಳೆ ಮಿಲ್ಕ್ ಶೇಕ್ ಕೊಡ್ತಾ ಇದ್ದೆ. ಒಳ್ಳೆ ಮಿಲ್ಕ್ ಶೇಕ್ ಬಹಳ ಟೇಸ್ಟಿಯಾಗಿ ತಯಾರು ಮಾಡಿ ರಾತ್ರಿ ಫ್ರಿಜ್ಜಲ್ಲಿ ಇಟ್ಟು ಮಾರ್ನಿಂಗ್ ಆ ಶೇಕ್ ಕೊಡ್ತಾ ಇದ್ದೆ. ಎಷ್ಟೋ ಟೇಸ್ಟಿಯಾಗಿದೆ ಅಂತ ಹೇಳಿ ನನ್ನ ಹೆಂಡತಿ ಬಹಳ ಚೆನ್ನಾಗಿ ಕುಡಿಯುತ್ತಾ ಇದ್ದಳು. ನನ್ನ ಮಕ್ಕಳಿಗೆ ಈಗ ಕೂದಲು ಬಹಳ ಚೆನ್ನಾಗಿವೆ. ಕಾರಣ ಗೊತ್ತಾ? ನನ್ನ ಹೆಂಡತಿಗೂ ಕೂಡ ಗೊತ್ತಿರಲಿಲ್ಲ ಅದರಲ್ಲಿ ನಾನು 2 ಎಗ್ ಹಾಕ್ತಾ ಇದ್ದೇನೆಂದು. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಲಿಚ್ಛಯಿಸುವುದೇನೆಂದರೆ, ಹೆಂಡತಿ ಪ್ರೆಗ್ನೆಂಟ್ ಆಗಿರುವಾಗ ಮಾನಸಿಕವಾಗಲಿ ಶಾರೀರಿಕವಾಗಲಿ ವೇದನೆಗೊಳಿಸುವುದು ಕ್ಷೇಮವಲ್ಲ. ಹನ್ನ 2 ತೀರ್ಮಾನ ತೆಗೆದುಕೊಳ್ತಾಳೆ. ಒಂದು, ಆರೋಗ್ಯ ವಿಷಯದಲ್ಲಿ ನಾನು ಎಚ್ಚರ ವಹಿಸಬೇಕು. ಎರಡನೇದಾಗಿ ಮಾನಸಿಕವಾಗಿ ಹ್ಯಾಪಿಯಾಗಿರಬೇಕು. ಯಾಕೆಂದರೆ ನಾನು ನಂಬುತ್ತಿದ್ದೇನೆ, ನನ್ನ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿದ್ದಾರೆ ಎಂದು ನಂಬಿದಳು. ನಂಬಿ ದುಃಖಪಡುವುದನ್ನು ಬಿಡ್ತಾಳೆ, ಅಳುಮುಖ ಇಟ್ಕೊಳ್ಳುವುದನ್ನು ಬಿಡ್ತಾಳೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಲಿಕ್ಕಿದ್ದಾರೆ, ಹಾಗಾಗಿ ನಾನು 600 ಆದರೂ 106 ಆದರೂ ಇನ್ಮೇಲೆ ನಾನು ಬಾಧೆ ಪಡೋದಿಲ್ಲ, ಇನ್ಮೇಲೆ ನಾನು ದುಃಖ ಪಡೋದಿಲ್ಲ, ಇನ್ಮೇಲೆ ನಾನು ಚಿಂತೆಯಿಂದ ನನ್ನ ಮುಖ ಇರಲು ಬಿಡೋದಿಲ್ಲ. ಯಾಕೆಂದರೆ ನನಗೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ತೀರಿಸಬಲ್ಲಂತಹ ದೇವರು ನನ್ನೊಂದಿಗಿದ್ದಾರೆ. ಹಾಗಿರುವಲ್ಲಿ ನಾನ್ಯಾಕೆ ಬಾಧೆ ಪಡಬೇಕು? ಬಾಧೆಪಟ್ಟು ಸಾಧಿಸುವಂಥದ್ದೇನಿದೆ? ಮತ್ತಷ್ಟು ಕೊರಗುವುದನ್ನ ಬಿಟ್ರೆ
ಮೊದಲನೇದಾಗಿ ಆರೋಗ್ಯ ವಿಷಯದಲ್ಲಿ ಎಚ್ಚರವಹಿಸ್ತಾಳೆ. ಎರಡನೇದಾಗಿ ಆನಂದದಿಂದ ಜೀವಿಸುವುದನ್ನು ಆರಂಭಿಸ್ತಾಳೆ. ಈಗ ಗಮನ ಕೊಟ್ಟು ಕೇಳಿ. 19ನೇ ವಚನ. ತರುವಾಯ ಅವರು ಬೆಳಗ್ಗೆಯೇ ಬೇಗನೆ ಎದ್ದು ಯೆಹೋವನನ್ನು ಆರಾಧಿಸಿದರು. ಇದನ್ನೇ ಹೇಳಲು ಇಚ್ಛಿಸುತ್ತಿದ್ದೇನೆ. ಅವರೇನ್ ಮಾಡಿದ್ರು? ದೇವರನ್ನು ಆರಾಧಿಸಿದರು. ಆತನನ್ನು ಸ್ತುತಿಸಿ, ಆತನನ್ನು ಕೀರ್ತಿಸಿ ತಮ್ಮ ಹರಿಕೆಗಳನ್ನು ಸಲ್ಲಿಸುತ್ತಾರೆ. ದಾವೀದನು ಅಪಾಯ ಹಾದು ಹೋಗುವಾಗ ಪ್ರಾರ್ಥನೆ ಮಾಡುತ್ತಾನೆ. ಅನ್ಯಾಯ ಜರುಗುತ್ತಿರುವಾಗ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುತ್ತಾ ಹೇಳ್ತಾನೆ, ಶತ್ರುಗಳು ನನ್ನ ಮೇಲೆ ಹೇಗೆ ಬಂದರೋ ಹಾಗೆ ಅವರು ದಿಕ್ಕು ಬದಲಾಯಿಸಿಕೊಂಡು ಹಿಂದಿರುಗಿ ಹೊರಟು ಹೋಗ್ತಾರೆ ಎಂದು ಪ್ರಾರ್ಥನೆಯಲ್ಲಿ ಅವನು ನಂಬುತ್ತಾನೆ. ನಂಬಿ ಏನ್ ಮಾಡ್ತಿದ್ದಾನೆ ಗೊತ್ತಾ? ಓದುತ್ತಿದ್ದೇನೆ ನೋಡಿ. ಯೆಹೋವನೇ, ನಿನ್ನ ನಾಮವು ಉತ್ತಮೋತ್ತಮವಾಗಿದೆ. ನಾನು ಅದಕ್ಕಾಗಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲ ಆಪತ್ತುಗಳಿಂದ ಆತನು ನನ್ನನ್ನು ಬಿಡಿಸಿದ್ದಾನೆ. ನನ್ನ ಶತ್ರುಗಳ ಗತಿಯನ್ನು ನೋಡಿ ನನ್ನ ಕಣ್ಣು ಸಂತೋಷಿಸುತ್ತಾ ಇದೆ. ಮೊದಲು ಪ್ರಾರ್ಥನೆ ಹೀಗೆ ಆರಂಭವಾಯಿತು. ಹೇಗೆ ಆರಂಭವಾಯಿತೆಂದು ಮೊದಲ 2 ವಚನದಲ್ಲಿ ನೋಡಿದೆವಲ್ವೇ? ಎರಡನೇದಾಗಿ ಪ್ರಾರ್ಥನೆ ಹೀಗೆ ದಿಕ್ಕು ಬದಲಿಸಿಕೊಂಡಿತು. ಪ್ರಾರ್ಥನೆ ದಿಕ್ಕು ಬದಲಾಯಿಸುತ್ತೆ. ಪರಿಸ್ಥಿತಿಗಳ ದಿಕ್ಕು ಬದಲಾಯಿಸುತ್ತೆ. ಶತ್ರುಗಳ ದಿಕ್ಕನ್ನು ಬದಲಾಯಿಸುತ್ತೆ. ದಿಕ್ಕಂದ್ರೆ ಅರ್ಥವೇನು? ಟರ್ನಿಂಗ್ ಆಗಿದೆ. ಪ್ರತಿಯೊಬ್ಬರಿಗೆ ಏನ್ ಬೇಕು ಹೇಳಿ? ಟರ್ನಿಂಗ್ ಪಾಯಿಂಟ್. ಏನು? ಅವರ ಜೀವಿತದಲ್ಲಿ ಅದೇ ಟರ್ನಿಂಗ್ ಪಾಯಿಂಟ್ ಎಂದು ಹೇಳ್ತಾರಲ್ಲವೇ, ಅದು ಟರ್ನಿಂಗ್ ಪಾಯಿಂಟ್. ಪ್ರಾರ್ಥನೆ ಜೀವಿತದ ದಿಕ್ಕನ್ನೇ ಬದಲಾಯಿಸುತ್ತೆ. ನಿಮ್ಮ ವಿರುದ್ಧ ಬರುವಂತಹ ಶತ್ರುಗಳ ದಿಕ್ಕನ್ನೇ ಬದಲಾಯಿಸುತ್ತೆ. ನಿಮ್ಮ ಮೇಲೆ ಬರುವ ಆಪತ್ತಿನ ದಿಕ್ಕು ಬದಲಾಯಿಸುತ್ತೆ. ನಿಮ್ಮ ಮೇಲೆ ಬರುವ ಅಪಾಯದ ದಿಕ್ಕು ಬದಲಾಯಿಸುತ್ತೆ. ನಿಮಗೆ ಜರುಗುತ್ತಿರುವ ಅನ್ಯಾಯದ ದಿಕ್ಕು ಬದಲಾಯಿಸುತ್ತೆ. ನಿಮಗೆ ಬಂದಿರುವ ಅನಾರೋಗ್ಯದ ದಿಕ್ಕು ಬದಲಾಯಿಸುತ್ತೆ. ದಿಕ್ಕು ಬದಲಾಯಿಸುವ ಶಕ್ತಿ ಯಾವುದರಲ್ಲಿದೆ? ಪ್ರಾರ್ಥನೆಯಲ್ಲಿದೆ. ಅದನ್ನೇ ಹೇಳ್ತಿದ್ದಾನೆ, ದಿಕ್ಕು ಬದಲಾಯಿತು. ಹಾಗಾಗಿ ನಾನು ನನ್ನ ದೇವರನ್ನು ಸ್ತುತಿಸುತ್ತಿದ್ದೇನೆ, ಮಹಿಮೆ ಪಡಿಸುತ್ತಿದ್ದೇನೆ. ಇದು ಅವನು ಬರೆದಿರುವಂತಹ ಕೀರ್ತನೆಯಾಗಿದೆ. ಈಗ ಅಷ್ಟಕ್ಕೂ ಯಾಕೆ ಈ ಕೀರ್ತನೆ ಬರ್ದನೆಂದು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲವೋ? ಮೊದಲನೇ ಸಾಮುವೇಲ 23ನೇ ಅಧ್ಯಾಯ 14ನೇ ವಚನ. ಅನಂತರ ದಾವೀದನು ಅರಣ್ಯದಲ್ಲಿರುವ ಆಯಾ ಆಶ್ರಯಗಿರಿಗಳಲ್ಲಿ ಜೀಪ್ ಎನ್ನುವಂತಹ ಅರಣ್ಯದ ಒಂದು ಪರ್ವತ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ವಾಸ ಮಾಡಿದನು. ಸೌಲನು ದಿನಂಪ್ರತಿಯೂ ಅವನನ್ನು ಹುಡುಕುತ್ತಿದ್ದರೂ ದೇವರು ಇವನ ಕೈಗೆ ಒಪ್ಪಿಸಲೇ ಇಲ್ಲ. ಸೌಲನು ದಾವೀದನಿಗೆ ಎಷ್ಟೇ ಹುಡುಕಿದರೂ ಕೂಡ ದಾವೀದನು ಸಿಗದೇ ಇರುವಾಗ ಕೆಲವೊಂದು ಜನ ಆ ಪ್ರಾಂತ್ಯದಲ್ಲಿರುವಂಥವರು ಸೌಲನ ಬಳಿಗೆ ಹೋಗುತ್ತಾರೆ. ಯಾರು ಅವರು? ಜೀಪ್ ಎನ್ನುವಂತಹ ಪ್ರಾಂತ್ಯಕ್ಕೆ ಸೇರಿದಂಥವರಾಗಿದ್ರು. ಎಲ್ಲಿ ದಾವೀದನು ಅಡಗಿಕೊಂಡಿದ್ದ? ಜೀಪ್ ಎನ್ನುವಂತಹ ಅರಣ್ಯದಲ್ಲಿ ಒಂದು ಪರ್ವತದ ಮೇಲೆ ದಾವೀದನು ಅಡಗಿಕೊಂಡಿದ್ದ. ದಾವೀದನು ಎಲ್ಲಿ ಅಡಗಿಕೊಂಡಿದ್ದಾನೆ ಎಂದು ತಿಳ್ಕೊಂಡಂಥವರು ಕೆಲವರು ಸೌಲನ ಬಳಿಗೆ ಹೋಗಿ, ನಮಗೆ ಗೊತ್ತು, ದಾವೀದನು ಎಲ್ಲಿ ಅಡಗಿಕೊಂಡಿದ್ದಾನೆ ಎಂದು ನಮಗೆ ಗೊತ್ತು ಎಂದು ಹೇಳ್ತಾರೆ. ಆ ಅಡ್ರೆಸ್ ಸೌಲನೇ ನಿನಗೆ ಹೇಳ್ತೇವೆ, ನೀನು ತಕ್ಷಣವೇ ಬಂದು ದಾವೀದನಿಗೆ ಹಿಡಿದುಕೋ. ಇದು ಜರುಗಿದ್ದು. ಓದುತ್ತೇನೆ ನೋಡಿ 19ನೇ ವಚನ. ಜೀಫ್ಯರು ಹೊರಟು ಹೋಗಿ ಏನಂತೆ? ಜೀಫ್ಯರು ಹೊರಟು ಗಿಬಿಯದಲ್ಲಿದ್ದ ಸೌಲನ ಬಳಿಗೆ ಬಂದು ಹೊರೇಷದ ಗಿರಿಗಳಲ್ಲಿ, ಅಂದರೆ ಹಕೀಲ ಅರಣ್ಯದ ದಕ್ಷಿಣದಲ್ಲಿರುವ ಬೆಟ್ಟದಲ್ಲಿ ನಮ್ಮ ಮಧ್ಯ ದಾವೀದನು ಅಡಗಿಕೊಂಡಿದ್ದಾನೆ. ರಾಜಾ, ಕುತೂಹಲದಂತೆ ನಮ್ಮ ಜೊತೆಯಲ್ಲಿ ಬರೋಣವಾಗಲಿ. ಅವನನ್ನು ಅರಸನಾದ ನಿನ್ನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು ಎಂದು ಹೇಳಿದರು. ಆಗ ಸೌಲನು ಅವರಿಗೆ, ನೀವು ನನ್ನ ಮೇಲೆ ಕನಿಕರ ಪಟ್ಟದ್ದರಿಂದ ಯೆಹೋವನ ಆಶೀರ್ವಾದವು ನಿಮ್ಮ ಮೇಲೆ ಇರಲಿ. ನೀವು ಹೋಗಿ ಅವನು ಇರುವ ಸ್ಥಳ ಯಾವುದೆಂದು, ಅವನನ್ನು ನೋಡಿದವರು ಯಾರು ಎಂಬುದಾಗಿ ನಿಶ್ಚಯವಾಗಿ ತಿಳಿದುಕೊಳ್ಳಿರಿ. ಅವನು ಬಹು ಯುಕ್ತಿಯುಳ್ಳವನಾಗಿ ನಡುಕೊಳ್ಳುತ್ತಿದ್ದಾನೆಂದು ನಾನು ಕೇಳಿದ್ದೇನೆ. ಹಾಗಾಗಿ ನೀವು ಬಹು ಜಾಗರೂಕರಾಗಿ, ಆದುದರಿಂದ ಅವನು ಅಡಗಿಕೊಳ್ಳತಕ್ಕ ಎಲ್ಲ ಗುಪ್ತ ಸ್ಥಳಗಳನ್ನು ಗೊತ್ತು ಮಾಡಿಕೊಂಡು ನಿಜವಾದ ವರ್ತಮಾನವನ್ನು ನನಗೆ ಮುಟ್ಟಿಸಿರಿ. ಆಗ ನಾನು ನಿಮ್ಮ ಸಂಗಡ ಬರುವೆನು. ಅವನು ದೇಶದಲ್ಲಿರುವುದಾದರೆ ಎಲ್ಲಾ ಯೆಹೂದ ಪ್ರಜೆಗಳ ಮಧ್ಯದಲ್ಲಾದರೂ ಹುಡುಕಿ ಅವನನ್ನು ಹಿಡಿಯುವೆನು ಅಂದನು. ಅವರು ಹೊರಟು ಸೌಲನ ಮುಂದಾಗಿ ಜೀಫಿಗೆ ಬಂದರು. ದಾವೀದನು ಅವನ ಜನರು ಮಾವೋನ್ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿದ್ದರು. ಸೌಲನು ತನ್ನ ಜನರೊಡನೆ ದಾವೀದನನ್ನು ಹಿಡಿಯುವುದಕ್ಕೆ ಬಂದನು. ಈ ವರ್ತಮಾನವು ದಾವೀದನಿಗೆ ಮುಟ್ಟಲು
ಅವನು ಮಾವೋನಿನಲ್ಲಿರುವ ಒಂದು ಕಡಿದಾದ ಬೆಟ್ಟಕ್ಕೆ ಹೋಗಿ ಅಡಗಿಕೊಂಡನು. ಇಲ್ಲಿಯೇ ಅವನ ವಿರುದ್ಧ ಶತ್ರು ಬರುವವನಾಗಿದ್ದನು. ಸೌಲನು ಸೈನ್ಯವನ್ನೇ ಕರತರುತ್ತಿದ್ದಾನೆ. ಜೀಫೆರನು ದಾವೀದನು ಎಲ್ಲಿದ್ದಾನೆ ಎನ್ನುವಂತಹ ರಹಸ್ಯವನ್ನು ಸೌಲನಿಗೆ ತಿಳಿಸಿಬಿಡುತ್ತಾರೆ. ಈಗ ದಾವೀದ ಸಿಕ್ಕಾಕೊಳ್ಳುತ್ತಾನೆ. ದಾವೀದನು ಅರಣ್ಯದಲ್ಲಿ ಸಿಕ್ಕಾಕೊಳ್ಳುತ್ತಾನೆ. ಅವಾಗ ಈ ಪ್ರಾರ್ಥನೆ ಮಾಡುತ್ತಾ ಹೇಳ್ತಾನೆ, ದೇವರೇ, ಯೆಹೋವನೇ, ನನ್ನನ್ನು ರಕ್ಷಿಸು ಎಂದು. ಎರಡನೇದು, ನನ್ನ ನ್ಯಾಯವನ್ನು ಸ್ಥಾಪಿಸು, ನನ್ನ ನ್ಯಾಯವನ್ನು ತೀರಿಸು. ನನಗೆ ವಿರುದ್ಧವಾಗಿ ಅನ್ಯರು ಎದ್ದೇಳುತ್ತಿದ್ದಾರೆ. ಜೀಫೆರು ನನಗೆ ವಿರುದ್ಧ ಹೊರಟು ಬರುತ್ತಿದ್ದಾರೆ. ನನ್ನನ್ನು ಹಿಡಿದುಕೊಳ್ಳುವುದಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ನನ್ನ ದೇವರು ಏನಂತೆ? ಅವರನ್ನು ಹಿಂದಕ್ಕೆ ದಿಕ್ಕು ಬದಲಾಯಿಸುವಂತೆ ಮಾಡಲಿ. ಜರುಗಿದ್ದೇನೆಂದು ನೋಡೋಣ ಬನ್ನಿ. 26ನೇ ವಚನ. ಆಗ ಸೌಲನು ಇದನ್ನು ಕೇಳಿ ಮಾವೋನ್ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು. ಅದರ ಇನ್ನೊಂದು ಕಡೆಯಲ್ಲಿ ದಾವೀದನೂ ಅವನ ಜನರು ಇದ್ದರು. ದಾವೀದನೂ ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆಪಡುತ್ತಿದ್ದರು. ಸೌಲನೊಂದಿಗಿರುವ ಸೈನ್ಯದವರೆಲ್ಲರೂ ಕೂಡ ಆ ಬೆಟ್ಟವನ್ನೆಲ್ಲ ಮುತ್ತಿಗೆ ಹಾಕಿದಾಗ ದಾವೀದನು ಏನು ಮಾಡುತ್ತಾನೆ? ಪ್ರಾರ್ಥನೆ ಮಾಡುತ್ತಾನೆ. ಹಾಗೆ ಅವನು ಮಾಡಿರುವ ಪ್ರಾರ್ಥನೆಯೇ ಈಗ ನಾವು ಧ್ಯಾನಿಸಿರುವಂತಹ ಕೀರ್ತನೆಯಾಗಿದೆ. ಪ್ರಾರ್ಥನೆ ಏನು ಮಾಡಿತು? ಪ್ರಾರ್ಥನೆ ಹೇಗೆ ಆರಂಭವಾಯಿತು? ಪ್ರಾರ್ಥನೆ ಹೇಗೆ ದಿಕ್ಕು ಬದಲಾಯಿಸಿತು? ಪ್ರಾರ್ಥನೆ ಹೇಗೆ ಮಹಿಮೆ ಪಡಿಸಿತು ಎಂದು ನೋಡ್ಕೊಂಡೆವು. ಕೊನೆಗೇನು ಮಾಡ್ತಾನೆ? ಯೆಹೋವನೇ, ನಿನ್ನನ್ನು ನಾನು ಸ್ತುತಿಸುತ್ತಿದ್ದೇನೆ. ಏನ್ ಹೇಳಿದನೆಂದು ಕೀರ್ತನೆಯಲ್ಲಿ ನೋಡೋಣ ಬನ್ನಿ. 54ನೇ ಕೀರ್ತನೆ ಕೊನೆ 2 ವಚನಗಳು. ಎಲ್ಲಾ ಆಪತ್ತುಗಳಿಂದಲೂ ಆತನು ನನ್ನನ್ನು ಬಿಡಿಸುವನು. 7ನೇ ವಚನ. ನನ್ನ ಶತ್ರುಗಳ ಗತಿಯನ್ನು ನೋಡಿ ನನ್ನ ಕಣ್ಣು ಸಂತೋಷಿಸುವುದು, ಇಲ್ಲವೇ ಸಂತೋಷಪಡುವುದು. ನಂತರ ಹೇಳುತ್ತಾನೆ, ಯೆಹೋವನೇ, ನಿನ್ನ ನಾಮ ಉತ್ತಮೋತ್ತಮವಾಗಿದೆ. ಅದಕ್ಕೆ ನಾನು ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸುತ್ತಿದ್ದೇನೆ. ಯಾಕೆಂದರೆ ನನ್ನ ಎಲ್ಲಾ ಆಪತ್ತುಗಳಿಂದ ಯೆಹೋವನು ನನ್ನನ್ನು ಬಿಡಿಸಿದ್ದಾನೆ. ನನ್ನ ಶತ್ರುಗಳ ಗತಿಯನ್ನು ನೋಡಿ ನಾನು ಎಷ್ಟೋ ಸಂತೋಷಿಸುತ್ತಿದ್ದೇನೆ. ಈಗ 1 ಸಮುವೇಲ 23-26 ನೋಡಿ. ಸೌಲನು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು. ಅದರ ಇನ್ನೊಂದು ಕಡೆಯಲ್ಲಿ ದಾವೀದನು ಅವನ ಜನರು ಇದ್ದರು. ದಾವೀದನು ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆಪಡುತ್ತಾ ಇರುವಲ್ಲಿ ಸೌಲನು ಅವನ ಜನರು ಬಂದು ಅವರನ್ನು ಸುತ್ತು ಹಿಡಿಯುವುದಕ್ಕಿದ್ದರು. ಏನಂತೆ? ಸುತ್ತು ಹಿಡಿಯುವುದಕ್ಕಿದ್ದರು. ದಾವೀದನು ಆಯ್ತು, ನನ್ನ ಕತೆ ಮುಗೀತು ಅಂದುಕೊಳ್ತಿರುವಾಗ ಆಗಲೇ ಒಬ್ಬ ದೂತನು ಸೌಲನ ಬಳಿಗೆ ಬಂದು, ನೀನು ಬೇಗ ಬಾ, ಫಿಲಿಷ್ಟಿಯರು ದಂಡಯಾತ್ರೆಗೆ ಬಂದು ದೇಶದೊಳಗೆ ನುಗ್ಗಿದ್ದಾರೆ ಎಂದು ತಿಳಿಸಿದ್ದರಿಂದ ಸೌಲನು ದಾವೀದನನ್ನು ಹಿಡಿಯುವ ಕೆಲಸವನ್ನು ಬಿಟ್ಟು ಹಿಂದಿರುಗಿ ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಹೊರಟನು. ಆದುದರಿಂದ ಸಿಲಾಹಂ ಹಿಲೇಕೋತ್ ಎಂಬ ಹೆಸರು ಆ ಬೆಟ್ಟಕ್ಕೆ ಇಡಲಾಯಿತು. ಇಲ್ಲಿ ಏನ್ ಜರುಗಿತು? ಶತ್ರು ಬಂದು ಸುತ್ತಿಕೊಳ್ಳುತ್ತಾನೆ. ದಾವೀದನು ನನ್ನ ಕತೆ ಮುಗೀತು ಅಂದುಕೊಳ್ಳುವಾಗ ದೇವರು ಏನ್ ಮಾಡುತ್ತಾರೆ? ಒಬ್ಬ ಸೈನಿಕನು, ಒಬ್ಬ ಸೇವಕನು ಬಂದು, ನೀನೇನು ದಾವೀದನನ್ನು ಹಿಡಿಯಬೇಕನ್ನುತ್ತಾ ಇದ್ದಿ? ದಾವೀದನನ್ನು ಕೊಲ್ಲಬೇಕನ್ನುತ್ತಾ ಇದ್ದಿ? ಮೂರ್ಖ ರಾಜನೇ, ನಮ್ಮ ದೇಶದ ವಿರುದ್ಧ ಶತ್ರು ಬಂದಿದ್ದಾರೆ. ಬಾ ರಾಜ, ಬಾ. ದಾವೀದನನ್ನು ನಂತರ ನೋಡ್ಕೊ, ಮೊದಲು ಹಿಂದಕ್ಕೆ ಬಾ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ 54ನೇ ಕೀರ್ತನೆಯಲ್ಲಿ ಏನು ಹೇಳ್ತಿದ್ದಾನೆಂದು ನೋಡೋಣ ಬನ್ನಿ. 4ನೇ ವಚನ. ಇಗೋ, ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣ ಕಾಪಾಡುವವನು. ನನ್ನ ಶತ್ರುಗಳು ಮಾಡುವ ಕೇಡು ಆತನು ಅದನ್ನು ಅವರ ಮೇಲೆಯೇ ಬರಮಾಡುವನು. ಬರಮಾಡಿದರು ಪ್ರಿಯರೇ. ನನ್ನ ಶತ್ರು ನನಗೆ ಕೇಡು ಮಾಡಬೇಕೆಂದು ಬಯಸಿದ, ಆದರೆ ನನ್ನ ಶತ್ರುವಿನ ಮೇಲೆಯೇ ನನ್ನ ದೇವರು ಕೇಡನ್ನು ಬರಮಾಡಿದರು. ನನ್ನನ್ನೇನೋ ಬೆನ್ನಟ್ಟಬೇಕು, ನನ್ನನ್ನೇನೋ ಕೊಂದಾಕಬೇಕೆಂದು ನನ್ನ ವಿರುದ್ಧ ಬಂದಿದ್ದ, ನನ್ನ ವಿರುದ್ಧ ಬಂದಂಥವನಿಗೆ ವಿರುದ್ಧವಾಗಿಯೇ ದೇವರು ಶತ್ರುಗಳನ್ನು ಕಳಿಸಿಕೊಟ್ರು. ಟೈಮ್ಲಿ ಗಾಡ್. ದೇವರು ಸಮಯಕ್ಕೆ ಸರಿಯಾಗಿ ಉತ್ತರ ಕೊಡುವವರಾಗಿದ್ದಾರೆ. 1 ನಿಮಿಷವೂ ಕೂಡ ತಡ ಮಾಡುವ ದೇವರು ಅಲ್ಲವೇ ಅಲ್ಲ. ಸೌಲನು ದಾವೀದನನ್ನು ಹಿಡಿದುಕೊಳ್ಳಬೇಕು. ಸುತ್ತಲೂ ಸೈನ್ಯವನ್ನಿಟ್ಟು ಅಲ್ಲಿರುವಂತಹ ದಾವೀದನಿಗೆ ಕೊಲ್ಲುವುದಕ್ಕಾಗಿ ಮುಂದೆ ಹೋಗುವಾಗ ದೇವರೇನ್ ಮಾಡುತ್ತಾರೆ? ಅದೇ ಟೈಮಲ್ಲಿ ವಾರ್ತೆಯನ್ನು ಕಳಿಸುತ್ತಾರೆ, ಶತ್ರುವನ್ನು ಕೂಡ ಕಳಿಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ದೇವರು ನಿಮ್ಮನ್ನು ಅಪಾಯಕ್ಕಾಗಲಿ ಆಪತ್ತಿಗಾಗಲಿ ಒಪ್ಪಿಸಿ ಕೊಡದೇ ಇದ್ದರೆ, ಅಪಾಯ ಆಗಿರ್ಬೋದು, ಆಪತ್ತಾಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಬೇರೆ ಏನೇ ಆಗಿರಬಹುದು, ಅದು ನಿಮಗೆ ಯಾವ ಹಾನಿ ಮಾಡೋದಿಲ್ಲ. ಇದನ್ನು ನಂಬುವಂಥವರಿರುವುದಾದರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಬನ್ನಿ ಪ್ರಾರ್ಥನೆ ಮಾಡೋಣ.
ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ದೇವರೇ 54ನೇ ಕೀರ್ತನೆ ಮೂಲಕ ನಮ್ಮೊಂದಿಗೆ ಮಾತಾಡಿದ್ದೀರಿ. ಪ್ರಾರ್ಥನೆ ಹೀಗೆ ಆರಂಭವಾಯಿತು, ಪ್ರಾರ್ಥನೆ ಹೀಗೆ ದಿಕ್ಕು ಬದಲಾಯಿಸಿತು, ಪ್ರಾರ್ಥನೆ ಹೀಗೆ ಮಹಿಮೆ ಪಡಿಸಿತು. ದೇವರೇ, ನಿನಗೆ ಮಾಡುವ ಪ್ರಾರ್ಥನೆ ದಿಕ್ಕು ಬದಲಾಯಿಸುತ್ತೆ ದೇವರೇ, ಪರಿಸ್ಥಿತಿಗಳ ದಿಕ್ಕನ್ನೇ ಬದಲಾಯಿಸುತ್ತೆ. ನಮ್ಮ ಮೇಲೆ ಬರುವಂತಹ ಅಪಾಯಗಳಿಗೆ, ಆಪತ್ತುಗಳಿಗೆ ದಿಕ್ಕು ಬದಲಾಯಿಸುತ್ತೆ, ಅವುಗಳನ್ನು ಹಿಂದಕ್ಕೆ ಕಳಿಸಿಕೊಡುತ್ತೆ. ನಾವು ಮಾಡುವ ಪ್ರಾರ್ಥನೆ ನಿಮಗೆ ಮಹಿಮೆಯನ್ನು ತರುತ್ತೆ, ನಮಗೇನು ಆನಂದ ಮತ್ತು ಸಂತೋಷ ತರುತ್ತದೆ. ಇಗೋ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ನೀವೇ ಹೇಳಿದ್ದೀರಿ. ಅಗ್ನಿಯು ನಿಮ್ಮನ್ನು ಸುಟ್ಟು ಹಾಕಲಾರದು, ನದಿಗಳು ನಿಮ್ಮನ್ನು ಮುಳುಗಿಸಲಾರವು. ನಾನು ನಿಮ್ಮ ಸಂಗಡ ಇದ್ದೇನೆ ಎಂದು ಹೇಳಿದ್ದೀರಿ. ಈ ವಾಗ್ದಾನ ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ಈ ಲೋಕಯಾತ್ರೆಯಲ್ಲಿ ಎಷ್ಟೇ ಹೋರಾಟಗಳು ಬಂದಾಗ್ಯೂ ಕೂಡ ದೇವರೇ, ಚಿಂತಿಸಲಾರದೆ, ಭಯಪಡಲಾರದೆ, ಬಾಧೆಪಡಲಾರದೆ ನಿಮ್ಮ ಮೇಲಿನ ನಂಬಿಕೆಯೊಂದಿಗೆ ಮುಂದಕ್ಕೆ ಸಾಗುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಂತಹ, ಪ್ರಾರ್ಥನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ದಿನ ದೇವರೇ, ನೀವು ಹೇಳಿದ ಪ್ರತಿ ಮಾತನ್ನು ನೆರವೇರಿಸಬೇಕೆಂದು, ನೆರವೇರಿಸಿರಿ ಎಂದು, ಅವರ ದುಃಖದ ದಿನಗಳಿಗೆ ಮುಕ್ತಾಯಗೊಳಿಸಿರಿ ಎಂದು, ನಿಮ್ಮ ಮಹಿಮೆಯನ್ನು ತೋರ್ಪಡಿಸಿರಿ ಎಂದು, ನಿಮ್ಮ ಮಹತ್ಕಾರ್ಯವನ್ನು ಜರುಗಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.